ಬಿಗ್ ಬಾಸ್ ಬಿಗ್ ಬಾಸ್ ನನ್ನ ಸೀಸನಿಗೆ ನಾನು ಹೋಗ್ಲೇಬೇಕು. ಯಾಕಂದ್ರೆ ಕರ್ನಾಟಕದಾಗ ನಾನು ಗುರ್ಸ್ಕೋಬೇಕು ನಾನೇನಂತ. ನನ್ನ ಸೀಸನಿಗೆ ನಾನು ಹೋಗ್ಲೇಬೇಕು. ಏನಂದೆ ಇನ್ನೊಂದ್ಸಲ ನನ್ನ ಸೀಸನ್ಗೆ ಹೋಗ್ಲೇಬೇಕು. ಬಿಗ್ ಬಾಸ್ ಕನ್ನಡ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. A few moments later. ಬಿಗ್ ಬಾಸಿಗೆ ನಾನು ಹೋಗ್ಲೇಬೇಕು. ಯಾಕಂದ್ರೆ ತುಂಬಾ ಜನ ಅದರಿಂದ ಬೆಳೆದಿದ್ದಾರೆ ಕನ್ನಡ ಇಂಡಸ್ಟ್ರಿಯಾಗ. ಗೆಲ್ಲಲೇಬೇಕು. ನನ್ನ ಸೀಸನ್ ನಾನು ಗೆಲ್ಲೇಬೇಕು. ಬಿಗ್ ಬಾಸ್ ಪ್ಲೀಸ್ ನಾನು ಸೆಲೆಕ್ಟ್ ಮಾಡ್ರಿ. ಬಿಗ್ ಬಾಸ್ ಯಾರು ಇವರಲ್ಲ? ಬಿಗ್ ಬಾಸ್ಗೆ ನಾನು ಹೋಗ್ಲೇಬೇಕು. ಅಟ್ಲೀಸ್ಟ್ ಲಾಸ್ಟ್ ಕಂಟೆಸ್ಟೆಂಟ್ ಆಗಾದ್ರೂ ಹೋಗ್ಲೇಬೇಕು. ಹೆಂಗಾರ ಮಾಡಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಮಾಡ್ಲೇಬೇಕು. ಪ್ಲೀಸ್ ದಯವಿಟ್ಟು ನನ್ನ ಸೆಲೆಕ್ಟ್ ಮಾಡ್ರಿ. ಎಲ್ಲರೂ ಸಪೋರ್ಟ್ ಮಾಡ್ರಿ ಪ್ಲೀಸ್ ಫ್ರೆಂಡ್ಸ್ ಪ್ಲೀಸ್. ನಿಮ್ಮ ಅಪ್ಪ ಕೊಡ್ತಾನೆ. ನಮಸ್ಕಾರ ದೇವರು, ನಾನು ಪ್ರವೀಣ್. ಹೇಗಾದ್ರೂ ಮಾಡಿ ನನ್ನ ಕನ್ನಡದ ಬಿಗ್ ಬಾಸ್ 11ನೇ ಸೀಸನ್ಗೆ ದಯವಿಟ್ಟು ಹೆಂಗಾನ ಮಾಡಿ ಸೆಲೆಕ್ಟ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ನನಗೆ ತುಂಬಾ ಇಂಟ್ರೆಸ್ಟ್ ಇದೆ. ಏನ್ ಮಾಡ್ತೀರಿ ಲೇ? ಬ್ಯಾರೆ ಕೆಲಸನೇ ಮಾಡಕ್ ನಿನಗೆ ಹೋಗಿ ದುರ್ಗಪ್ಪನಲ್ಲಿ ಬಿಗ್ ಬಾಸ್ ಗೊತ್ತಿಲ್ಲ ಯಾರು ಸೆಲೆಕ್ಟ್ ಮಾಡ್ಬೇಕು, ಯಾರು ಕರ್ಕೊಂಡ್ಬೇಕು, ಯಾರು ಬಿಡಬಾರ್ದು ಅಂತ. ನಿಮ್ಮಂತ ಕಾಂಜಾ ಪಿಂಜಲಿ ಎಲ್ಲ ಸೆಲೆಕ್ಟ್ ಮಾಡ್ತಾರ. ಅವರು ಬಹಳ ಜನ ಇರ್ತಾರ ಇನ್ನಂತಾರ ಬಟ್ಟೆ ಹಾಕೊಂಬೋದು, ಚಡ್ಡಿ ಹಾಕೊಂಬೋದು, ಅಂಡರ್ವೇರ್ ಹಾಕೊಂಬೋದು, ಅದ್ ತೋರ್ಸೋದು ಇನ್ ತೋರ್ಸೋದು ಅಂತ. ಬಿಗ್ ಬಾಸ್ ಫುಲ್ ಕ್ಲಾರಿಟಿ ಗೊತ್ತಿರುತ್ತೆ ಯಾರು ಸೆಲೆಕ್ಟ್ ಮಾಡ್ಬೇಕು ಯಾರು ಇಲ್ಲ ಅಂತ. ಇಂತ ವಿಡಿಯೋ ಮಾಡ್ಬಿಟ್ರೆ ಸೆಲೆಕ್ಟ್ ಮಾಡ್ತಾರ ನಿನ್ನ. ಹೋಗಲೆ ದುರ್ಗತಿ ಹೋಗಲ್ಲ, ಫಸ್ಟ್ ಹೋಗಲೆ ಫ್ರೆಂಡ್ಸ್. ಅವ್ರು ಬಿಟ್ಬಿಡ್ರಿ, ಹೆಂಗನ ಮಾಡಿ ನನ್ನ ಬಿಗ್ ಬಾಸ್ 11ನೇ ಸೀಸನ್ಗೆ ಸೇರಿಸ್ಬಿಡ್ರಿ. ನಿಮ್ ಕೈ ಮುಗಿದು ಕೇಳ್ಕಂತೀನಿ ನಾನು. ಸಿನಿಮಾದಲ್ಲಿ ಅಲ್ಲಿ ನೋಡಿದ್ದೆ, ಡೈರೆಕ್ಟ್ ಆಗಿ ಇವನ್ನ ನೋಡತ್ ನೋಡು. ಯಾಕಂದ್ರೆ ಎಲ್ಲರೂ ಬಿಗ್ ಬಾಸ್ ಒಂದ್ ಸಾಂಗ್ ಮಾಡಿದ್ರೆ ಬಿಗ್ ಬಾಸ್ ಸೆಲೆಕ್ಟ್ ಮಾಡ್ತಾರ, ಒಂದ್ ಕಾಮಿಡಿ ಶೋ ಮಾಡಿದ್ರೆ ಬಿಗ್ ಬಾಸ್ ಸೆಲೆಕ್ಟ್ ಮಾಡ್ತಾರ ಅಂತ ಎಲ್ಲರೂ ಆಸೆ ಕಂಡು ನೋಡ್ತಾರೆ ನೋಡಿ. ಇವರೆಲ್ಲ ಅರ್ಧಕ್ಕರ್ಧ ಹುಚ್ಚರ ಅಂತ ಹೇಳ್ಬೋದು.